ನಮಸ್ಕಾರ ಸ್ನೇಹಿತರೆ, ಇವತ್ತಿನ ತಂಬೇಲಿಂಗ್ ನೋಡಿ ನಿಮ್ಗೆ ಆಶ್ಚರ್ಯ ಆಗಿರ್ಬೇಕು. ಇನ್ ಮುಂದೆ ಅಕೌಂಟ್ಗೆ ಅನ್ನ ಬಗ್ಗೆ ದುಡ್ಡು ಬರಲ್ಲ ಅಂತ. ಆ ತರ ಅಲ್ಲ, ಇನ್ಮೇಲೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರಲ್ಲ, ಅದ್ರ ಬದಲು ನಿಮ್ಗೆ ಅಕ್ಕಿಯ ರೇಷನ್ ಅಂಗಡಿಲಿ ನಿಮ್ಗೆ ಕೊಡ್ತಾರೆ, ಹೋಗಿ ತಗೊಳ್ಳಿ. ಇನ್ ಮುಂದೆ 7ನೇ ತಿಂಗ್ಳುಗಂಟು ಬರ್ತದೆ. ಯಾಕೆ ಅಂದ್ರೆ 7ನೇ ತಿಂಗಳವರೆಗೂ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡ್ತೀನಿ ಅಂದರೆ, ಆಮೇಲೆ ನೋಡ್ಕೊ ಕೊಡ್ತೀವಿ ಅಂದರೆ. ಈಗ ಮೊದ್ಲಾದ್ರೆ 35 ರೂಪಾಯಿ ಕೊಡ್ತೀನಿ ಅಂದಿದ್ರು, ಈಗ ಕಡಿಮೆ ಕೊಡ್ತಾರೆ. ಈಗ 23 ರೂಪಾಯಿ ಕೊಡ್ತಾರೆ. ಟ್ರಾನ್ಸ್ಫರ್ ಚಾರ್ಜ್ ಎಲ್ಲ 2 ರೂಪಾಯಿ ಸೇರಿ 25 ರೂಪಾಯಿ ಆಗುತ್ತೆ. ಈಗ 35 ರೂಪಾಯಿಗೆ ಹೋಲ್ಸ್ಕೊಂಡ್ರೆ 10 ರೂಪಾಯಿ ಕಡಿಮೆ ಆಗುತ್ತೆ. ಆದ್ರಿಂದ ಈಗ ಅಕ್ಕಿ ಕೊಡ್ತವ್ರೆ, ಅಕೌಂಟ್ಗೆ ನಿಮ್ಗೆ ದುಡ್ಡು ಹಾಕಲ್ಲ. ಇನ್ಮೇಲೆ ಪ್ರತಿಯೊಬ್ಬರು ನಿಮ್ಮ ರೇಷನ್ ಅಂಗಡಿಗೆ ಹೋಗಿ ಅಕ್ಕಿ ತಗೋಬಹುದು. 10 kg ಸಿಗುತ್ತೆ ಇನ್ಮೇಲೆ. ಮತ್ತೆ ಗೃಹಲಕ್ಷ್ಮಿ ಅಮೌಂಟು ಈ ತಿಂಗಳು ಅಂದ್ರೆ ಶಿವರಾತ್ರಿ ಒಳಗೆ ಅಕೌಂಟ್ಗೆ ದುಡ್ಡು ಹಾಕ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಾರೆ. ಅದೇ ತರ ಸಿದ್ದರಾಮಯ್ಯನೂ ಹೇಳವ್ರೆ, ಭರವಸೆ ಕೊಟ್ಟರೆ ಉಳಿದಿರೋ ಬಾಕಿ ಹಣ ಕೊಡ್ತೀವಿ ಅಂತ. ಇದೇ ಮಾತನ್ನ ಯಾವ್ದೊಳಗೆ ಪ್ರಶ್ನೆ ಕೇಳಿದಾಗ ಮಾಧ್ಯಮದವರು ಅದ ನಾವು ತಿಂಗಳು ಹೋಗ್ತಾ ಇರ್ತದೆ, ಅದು ಕೆಲವರಿಗೆ ಡಿಲೇ ಆಗಿರ್ಬೋದು, ಅದು ಮಿನಿಸ್ಟ್ರಿಗೆ ಗೊತ್ತಿರ್ಬೇಕಂದಿದೆಯಾ? ಅದು ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ಲಿಕ್ಕೆ ಮಾಡ್ತಾರೆ. ಅದಕ್ಕೆ ಒಂದ್ಸತಿ ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ, ಅದು ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಅದೇನು ತಿಂಗಳ ಬರೋಕ್ಕೆ ಅದೇನೋ ಸ್ಯಾಲ್ರಿ ಕೆಟ್ಟೋಯ್ತಾ ಅನ್ನೋ ರೀತಿಲಿ ಉಡಾಫೆ ಮಾತಾಡಿದ್ರು. ಆ ತರ ಅಲ್ಲ, ಗ್ಯಾರಂಟಿ ಕೊಟ್ಟಿರೋದು ನೀವೇನೆ, ಅದ್ರ ಬದಲು ನಡ್ಸ್ಕೋಬೇಕು. ನುಡಿದಂತೆ ನಡಿತೀವಿ ಅಂತ ಹೇಳ್ತೀರಾ, ಅದೇ ರೀತಿ ಪ್ರತಿ ತಿಂಗಳು ದುಡ್ಡು ಹಾಕ್ತಾ ಹೋಗ್ಬೇಕು. ಇಲ್ಲ ಅಂದ್ರೆ ಗ್ಯಾರಂಟಿ ನಿಲ್ಲಿಸ್ಬಿಡಿ. ಈ ತರ ಎಲ್ಲ ಪ್ರತಿ ಬಾರಿನೂ ಮಾಧ್ಯಮದಾಗ ಕೇಳಿದಾಗ ಅವ್ರ ಮೇಲೆ ಉಡಾಫೆ ಮಾತುಗಳ ಆಡದ ಬಿಡ್ಬೇಕು. ಎಷ್ಟೋ ಜನಕ್ಕೆ ಅದನ್ನೇ ನಂಬ್ಕೊಂಡು ಕೈ ಸಾಲ ಎಲ್ಲ ಮಾಡ್ಕೊಂಡಿರ್ತಾರೆ. ಆದ್ರಿಂದ ತಿಂಗಳ ಗ್ಯಾರಂಟಿ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿಂತೋದ್ರು ಪರವಾಗಿಲ್ಲ. ಆರ್ಥಿಕತೆ ಆಲೆಪ್ಪೆಟ್ ಬಿದ್ದೋಗದೆ. ಆದ್ರಿಂದ ತಿಂಗಳ ಬಂದ್ರೆ ಅಮೌಂಟು ಕೆಲವರಿಗೆ ಅಂದ್ರೆ ಬಡ ಕುಟುಂಬಗಳಿಗೆ ಎಷ್ಟೋ ಉಪಯೋಗ ಇರುತ್ತೆ. ಆದ್ರಿಂದ ಈ ಗೃಹಲಕ್ಷ್ಮಿ ಅಮೌಂಟು ಮತ್ತೆ ಅನ್ನ ಬಗ್ಗೆದ್ದು 2 ವಿಷಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.